ಮಸ್ತ್ ಮಸ್ತ್ ನಿಮ್ಗೆ ಅಮೇಝಿಂಗ್ ಆಗಿರೋ ಎಲ್ಲ 3 in 1 ಟೀ ಕನ್ಫ್ಯೂಸ್ ಆದ್ರಿ ಎಲ್ರು. ಇದನ್ನ ನಾನು ಟ್ರೈ ಮಾಡೇನೆ, ಆ್ಯಕ್ಚುಲಿ ಭಾಳ ಟೇಸ್ಟಿ ಐತಿ. ಕಿಮ್ಚಿ ಯಮ್ಮ ಇದು ಏನು ತಿಂತಾರೋ ಏನೋ. ಇಲ್ಲಿ ನೋಡ್ರಿ ಸಪ್ಪನೂ ಮಾರ್ತಾರ ಇವ್ರು, ಅದನ್ನೂ ಕೊಂಡ್ಕೊಂಡು ತಿಂತಾರೆ. ಸಪ್ಪನೂ ಮಾಡೋಕ್ಕಾಗಲ್ಲ ಇವ್ರ ಕಡೆ. ಸರಿ, ನೀವು ನನಗೆ ಹೇಳ್ರಿ ಹೆಂಗಿತ್ತಂತೇಳಿ. ಹಾಯ್ ಎಲ್ರಿಗೂ ನಮಸ್ಕಾರ ರೀ. ಏನಂದ್ರೆ ನಾ ಇವತ್ತು ಕನ್ವೀನಿಯೆಂಟ್ ಸ್ಟೋರ್ ಬಗ್ಗೆ ವಿಡಿಯೋ ಮಾಡ್ಬೇಕು ಅಂದ್ಕೊಂಡಿದ್ದೆ. ಹಾಗಾಗಿ ಕನ್ವೀನಿಯೆಂಟ್ ಸ್ಟೋರ್ ಹೆಂಗಿರ್ತೈತಿ ಅಂತ ತೋರಿಸ್ತೇನೆ ನಿಮ್ಗೆಲ್ಲರಿಗೂ. ಅದಕ್ಕಿಂತ ಮುಂಚೆ ಒಂದೇನಂದ್ರೆ, ಎಲ್ಲರೂ ಈಗಂತರೂ ನಮ್ಮ ಇಂಡಿಯಾದಾಗ ಹುಡುಗಿಯರ ಕೊರಿಯನ್ ಡ್ರಾಮಾಸ್ ಮತ್ತು ತೈವಾನಿ ಜಾಪನೀಸ್ ಡ್ರಾಮಾಸು ಅವೆಲ್ಲ ಭಾಳ ನೋಡ್ತಾರೆ. ಅದ್ರ ಒಳಗೆ ಫೇಮಸ್ ಅಂದ್ರೆ 7-Eleven, ಫ್ಯಾಮಿಲಿ ಮಾರ್ಟ್ ಮತ್ತು ಕನ್ವೀನಿಯನ್ಸ್ ಸ್ಟೋರ್ ಇವೆಲ್ಲ ಭಾಳ ಫೇಮಸ್ ಆಗ್ಯಾವ. ಹಾಗಾಗಿ ಈಗ ಇಲ್ಲಿಗಿಂತ ಅಲ್ಲೇ ನಮ್ಮ ಇಂಡಿಯಾದಾಗ ಅವ್ರಿಗೆಲ್ಲ ಯಾರಿಗಾರ ಕೇಳ್ರಿ ನೀವು, ಎಲ್ಲರೂ ಹೇಳ್ತಾರ, ಅಷ್ಟು ಫೇಮಸ್ ಆಗ್ಯಾವ ಹುಡುಗ್ಯಾರ. ಅದನ್ನ ನಾ ಇಲ್ಲಿ ಏನು ಎಕ್ಸ್ಪೀರಿಯೆನ್ಸ್ ಮಾಡೇನಲ್ಲ ಅದನ್ನೆಲ್ಲ ನಿಮಗೆ ತೋರಿಸ್ತೇನೆ ಹೆಂಗೆ ಏನು ಅಂತ ಹೇಳಿ. ನೀವು ನೋಡಿದ್ರೆ ಪಕ್ಕಾ ಶಾಕ್ ಆಗ್ತೀರಿ. ಏನೇನು ಇವ್ರು ತಿಂತಾರಲ್ಲ ಎಲ್ಲ ಫುಡ್ಡು ಫ್ರಿಜ್ದಾಗಿಟ್ಟ ತಿಂತಾರೆ ಇವ್ರು. ಅದನ್ನೆಲ್ಲ ನಿಮಗೆ ತೋರಿಸಿ ನೋಡ್ಕೊಂಡ್ಮೇಲೆ ಹೇಳ್ರಿ ನೀವು. ಹಾನೆಸ್ಟ್ ಕಮೆಂಟ್ ಕೊಡ್ರಿ, ನಾ ಏನು ಮಿಸ್ಟೇಕ್ ಮಾಡೇನಿ ಮತ್ತು ನಾ ಏನು ಹೆಂಗಿತ್ತು ನಂದು ವಿಡಿಯೋ ಎಲ್ಲ. ಮತ್ತು ಇಷ್ಟ ಆದ್ರೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರಿಗೂ ಒಂಚೂರು ಹೇಳ್ರಿ ನಂದು ತೈವಾನಿಂದ ನಾ ಏನು ಎಕ್ಸ್ಪೀರಿಯೆನ್ಸ್ ಮಾಡತ್ತೀನಲ್ಲ ಅದನ್ನು ನಿಮ್ಮ ಜೊತೆನೂ ನಾ ಶೇರ್ ಮಾಡ್ಕೊತ ಹೋಗ್ತೀನಿ. ಇನ್ನು ಮಸ್ತ್ ನಿಮ್ಗೆ ಅಮೇಝಿಂಗ್ ಆಗಿರೋ ಎಲ್ಲ ತೋರಿಸ್ತೀನಿ ಇಲ್ಲೇ. ಅಂದ್ರೆ ಇಲ್ಲಿದು ಹೆಂಗೈತಿ ಅಂಥೇಳಿ ಭಾಳ ಅಂದ್ರೆ ಭಾಳ ನಂಗೆ ಇಷ್ಟ ಆಗೈತಿ. ನಿಮಗೂ ಅದು ಇಷ್ಟ ಆಕೈತೆ ಅಂದ್ಕೊಂಡೇನಿ. ಬರೋಣ ಒಂದ್ಸತಿ ಕನ್ವೀನಿಯನ್ಸ್ ಸ್ಟೋರ್ ಎಲ್ಲೈತೆ ಅಂತಂದ್ರೆ ಇಲ್ಲೇ ನಿಯರ್ ನಮ್ದು ಡಾರ್ಮೆಟ್ರಿ ಅಪೋಸಿಟ್ ಐತಿ. ಅಲ್ಲಿ ಅದಕ್ಕೆ ಈ ಕನ್ವೀನಿಯೆಂಟ್ ಐತಲ್ಲ ಅದಕ್ಕೆ ಕನ್ವೀನಿಯನ್ಸ್ ಸ್ಟೋರ್ ಅಂತ ಇಟ್ರ. ಅವ್ರಿಗೆ ಹ್ಯಾಟ್ಸ್ ಆಫ್, ಅವ್ರ ತಲೆ ಭಾಳ ಚಲೋ ಐತಿ. ಕನ್ವೀನಿಯನ್ಸ್ ಸ್ಟೋರ್ ಇದು ಎಂಟ್ರೆನ್ಸ್ ಬಂದ್ವಿ ನೋಡ್ರಿ. ಇಲ್ಲೆಲ್ಲ ಸೇಮ್ ನಮ್ಮ ಡಿಮಾರ್ಟ್ ಮತ್ತು ಇದು ಏನು ರಿಲಯನ್ಸ್ ಮಾರ್ಟ್ ಅಲ್ಲೇನೇನು ಸಿಗ್ತಾವಲ್ಲ ಇಲ್ಲೂ ಹಾಸಿಗೆ ಮತ್ತು ಬಾಂಡೆ ಸಾಮಾನು ಅದೆಲ್ಲ ಸಿಗ್ತೈತಿ ಇಲ್ಲೇ. ಇದೆಲ್ಲ ಬಿಡ್ರಿ, ಆ್ಯಕ್ಚುಲ್ ಆಗಿರೋದಂದ್ರೆ ಇಲ್ಲೇ ಇರೋದು. ಇಲ್ಲಿ ಈಕಿ ತೊಗೊಳತ್ತಾಳೆ ನೋಡ್ರಿ. ಆಕಿ ಏನು ತೊಗೊಳೋದಂದ್ರೆ ಬರೀ ಊಟ. ಇಲ್ಲೆಲ್ಲ ಇವೆಲ್ಲ ಟೀ ಮತ್ತು ಕೋಲ್ಡ್ ಡ್ರಿಂಕ್ಸ್ ಅವೆಲ್ಲ ಇಲ್ಲಿ ಸಿಗ್ತೈತಿ. ಮತ್ತು ಇವಂತರೂ ನಾರ್ಮಲ್ ನಮ್ಮ ಕಡೆ ಏನು ಸಿಗ್ತಾವಲ್ಲ ಅದು ಗ್ಯಾಜೆಟ್ಸ್ ಮತ್ತು ಅವು ಇವು ಅಂಥೇಳಿ ಇದು ಸಿಗ್ತೈತಿ. ನಿಮಗೆ ಇನ್ನೊಂದು ಏನು ತೋರಿಸ್ಬೇಕಂದ್ರೆ ಆ್ಯಕ್ಚುಲಾಗಿ ಇಲ್ಲೇ ಒಂದು ಸ್ಪೆಷಲ್ಲಾಗಿ ನೀವು ನೋಡಬೇಕಾದಂಥದ್ದು ಇವೆಲ್ಲ ಟೀ ಜ್ಯೂಸ್ ಇವೆಲ್ಲ ಸಿಗ್ತಾವೆ. ಇಲ್ಲಿ ಅಂತರೂ ಬರೀ ಟೀ ಅಂದ್ರೆ ಶುಗರ್ಲೆಸ್ ಟೀ ಕುಡಿತಿರ್ತಾರೆ ಇವ್ರು. ಎಲ್ಲ ಸಕ್ಕರೆನೇ ಇರಂಗಿಲ್ಲ, ಇವ್ರು ಹೆಂಗೆ ಕುಡಿತಾರನಪ್ಪ. ಇದು ಬಬಲ್ ಟೀ. ಇದ್ರದ್ದು ಒಂದಿನ ಇದ್ರದ್ದು ಒಂದು ಹೇಳ್ತೇನೆ. ಇದ್ರದ್ದು ಒಂದು ಸ್ಟೋರಿನೇ ಐತಿ ಫುಲ್ ಬಬಲ್ ಟೀದು. ಇಲ್ಲೇ ಇವೆಲ್ಲ ಜ್ಯೂಸ್, ಮಿಲ್ಕ್ ಶೇಕ್ ಅವಿವಂತ ಇವೆಲ್ಲ ನಾರ್ಮಲ್ ನಮ್ಮ ಕಡೆ ಏನು ಸಿಗ್ತೈತಲ್ಲ ಅದು ಇಲ್ಲಿ ಸಿಗ್ತೈತಿ. ಇಲ್ಲೇ ಜಾಪನೀಸ್ ಡ್ರಾಮಾ, ಕೊರಿಯನ್ ಡ್ರಾಮಾ, ತೈವಾನಿ ಡ್ರಾಮಾ ಅವೆಲ್ಲ ಅದ್ರೊಳಗೆ ಫೇಮಸ್ ಆಗಿರೋ ಅಷ್ಟು ಇಲ್ಲದಾವ ನೋಡ್ರಿ. ಅಷ್ಟು ಇವ ಹುಡುಗಿಯಾರು ಭಾಳ ಫ್ಯಾನ್ ಆಗಿಬಿಟ್ಟಾರೆ. ಈಗ ಎಲ್ಲ ನೋಡಿದ್ರೆ ಡಿಮಾರ್ಟ್ದಾಗ ಇದನ್ನಂತರೂ ಮೇನ್ ತೊಗೊತಾರೆ ಫಸ್ಟ್. ಇವೆಲ್ಲ ನನಗಂತರೂ ಹೆಸರು ಅಷ್ಟು ಹೌದು ಹೇಳಕ್ಕೆ ಬರೋಂಗಿಲ್ಲ, ಅದಕ್ಕಿಂತ ನಿಮ್ಗೆ ಗೊತ್ತೈತಿ. ನಾನು ನಿಮಗೇನೋ ಸ್ಪೆಷಲಾಗಿ ತೋರಿಸ್ತೇನೆ ಅಂದಲ್ಲ ನೋಡ್ರಿ. ಇಲ್ಲೇ ಬರೀ ನೂಡಲ್ಸ್, ರೈಸ್ ಅದು ಇದು ಅಂಥೇಳಿ ಎಲ್ಲ ಇದು ನೋಡ್ರಿ. ಇಲ್ಲಿ ರೈಸ್, ಬರ್ಗರ್, ಕುಕ್ಡ್ ರೈಸ್, ಬರೀ ಸಪ್ಪನನ್ನಾನು ಇವರು ಫ್ರಿಜ್ದಾಗ ಬಾಯ್ಲ್ಡ್ ಆಗಿದ್ದು ತೊಗೊಂಡು ತಿಂತಾರೆ. ಯಪ್ಪ, ಇಲ್ಲಿಯವ್ರು ಅದನ್ನೂ ಕೊಂಡ್ಕೊಂಡು ತಿಂತಾರೆ. ನಮ್ಮ ಕಡೆ ಒಂದು ಅಡುಗೆ ಮಾಡಿಲ್ಲ ಅಂದ್ರೆ ಹೆಂಗೆ ಉಗಿತಾರೆ, ಇವ್ರು ನೋಡಿದ್ರೆ ಎಲ್ಲ ರೈಸ್ ಆಗಲಿ ಎಲ್ಲ ಆಗಲಿ ಬರೀ ಇಲ್ಲಿದ್ದು ಫ್ಯಾಮಿಲಿ ಮಾರ್ಟ್. ಇವ್ರು ಹೆಂಗೆ ಆಗ್ಯಾರ ಅಂದ್ರೆ ಫುಲ್ ಡಿಪೆಂಡ್ ಆಗಿಬಿಟ್ಟಾರೆ ಇದ್ರ ಮೇಲೆ. ಇವ್ರ ಅಡುಗೆ ಅಂತರೂ ನೋಡಿದ್ದು ನೋಡಿಲ್ಲ. ಚಿಕನ್ ನಗ್ಗೆಟ್ಸ್ ಎಲ್ಲ ಪ್ರತಿಯೊಂದು ಇವ್ರು ಇಲ್ಲಿ ತೊಗೊತಾರೆ. ಇದನ್ನು ಬಿಸಿ ಮಾಡ್ಕೊತಾರೆ. ಇಲ್ಲಿ ಹಿಂಗೆ ಫ್ರಿಜ್ದಾಗಿಂತ ಹಿಂಗೆ ತೊಗೊಂಡು ಅವ್ರು ಏನು ಮಾಡ್ತಾರಂದ್ರೆ ಅಲ್ಲಿ ಒಂದು ಇದು ಇರ್ತೈತಿ, ಏನಂದ್ರೆ ಅವನ್ ಇರ್ತೈತಿ, ಅಲ್ಲಿ ಅವ್ರು ಬಿಸಿ ಮಾಡಿಕೊಡ್ತಾರೆ. ಅದನ್ನು ತಿಂದ್ರೆ ಮುಗೀತಿ ಇವ್ರದ್ದು. ಅಲ್ಲಿಗೆ ದಿನ ಊಟ ಆಯ್ತು, ಲಂಚ್ ಆತದಾತು. ನಮ್ಮ ಕಡೆ ರೊಟ್ಟಿ ಪಲ್ಯ ಇಲ್ಲಾಂದ್ರೆ ಅವ್ರು ಮಾನಸಿಕ ಆಕಾರ. ಇವ್ರು ನೋಡಿದ್ರೆ ಬರೀ ನೂಡಲ್ಸ್, ಬ್ರೆಡ್ ಅದು ಇದು ಅಂದ್ಕೊಂಡು ತಿಂತಾರೆ. ಇಲ್ಲೇ ಈ ಅವನ್ದಾಗ ಐತಲ್ಲ ಇಲ್ಲೇ ಬಿಸಿ ಮಾಡ್ತಾರೆ. ಅವೆಲ್ಲ ಫುರೇ ಫುಡ್ ಇಲ್ಲಿಯವ್ರು ಬರೀ ಹೊರಗಿಂದ ತಿಂತಾರೆ. ನಾನಂದ್ರೂ ಅಡುಗೆ ಎಲ್ಲ ಮಾಡ್ಕೊಂಡಿದ್ದು ನೋಡಿಲ್ಲ ಇವ್ರದ್ದೆಲ್ಲ ಫುಲ್. ಇದೆಲ್ಲ ಟೀ ಕೂಡ ಇವ್ರು ಮಾಡ್ಕೊಳ್ಳಲ್ಲ, ಚಾಪುಡಿ ಸಕ್ಕರೆ ಹಾಕಿ. ಅದು ಎಲ್ಲ ಮಿಕ್ಸ್ ಇರ್ತೈತಿ ಫುಲ್. ಇಲ್ಲಿ ಲೆಮನ್ ಟೀ, ಇವ್ರ ಲೆಮನ್ ಟೀನ ಎಲ್ಲ ಮಿಕ್ಸ್ ಇರುತ್ತೆ. ಜಸ್ಟ್ ಬಿಸಿನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಕುಡಿತಾರೆ ಇವರೆಲ್ಲ. ಆ್ಯಂಡ್ 3 in 1 ಟೀ ಕನ್ಫ್ಯೂಸ್. ಭಾಳ ಟೇಸ್ಟಿ ಐತಿ. ಬಿಸಿನೀರು ಏನಿಲ್ಲ, ಈ ಪೌಡ್ರ್ ಹಾಕೋದು
ಹಾಲು ಹಾಕೋದು, ಹಾಲು ಏನಿಲ್ಲ, ಜಸ್ಟ್ ಈ ಪೌಡ್ರ್ ಹಾಕೋದು, ಬಿಸಿ ನೀರು ಹಾಕಿ ಮಿಕ್ಸ್ ಮಾಡಿ ಕುಡಿದ್ರೆ ಸೇಮ್ ನಮ್ಮ ಕಡೆ ಹೆಂಗೆ ಟೀ ಆಗುತ್ತಲ್ಲ ಹಂಗೆ ಟೀ ಆಗ್ತೈತಿ. ಬಟ್ ಶುಗರ್ ಭಾಳ ಕಡಿಮೆ ಇರ್ತೈತಿ ಫುಲ್. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇಲ್ಲಿ ಒಂದು ಗ್ರೀನ್ ಬಬಲ್ ಟೀ ಅಂತ ತೋರಿಸ್ತೇನೆ. ಇದ್ರೊಳಗೂ ಭಾಳ ಫ್ಲೇವರ್ಸ್ ಇರ್ತೈತಿ. ಅಂದ್ರೆ ಇದು ಬಬಲ್ ಟೀ, ತೈವಾನ್ ಒಳಗೆ ಇದು ಫೇಮಸ್. ಆ್ಯಕ್ಚುಲಿ ಇಲ್ಲಿ ಒರಿಜಿನೇಟೆಡ್. ಇದನ್ನು ಕುಡಿಯೋದ್ರಿಂತ ನಮ್ಗೆ ಡೈಜೆಷನ್ ಅದೆಲ್ಲ ಭಾಳ ಚಲೋ ಆಗ್ತೈತಂತ. ಸೊ ಇದ್ರದ್ದು ಮೇಕಿಂಗ್ ವಿಡಿಯೋ ಎಲ್ಲ ಮುಂದೆ ತೋರಿಸ್ತೇನೆ ನಾನೆಲ್ಲ. ಆದರೆ ತೈವಾನ್ದಾಗ ಇದು ಫೇಮಸ್ ಮೇನ್. ಪೈನಾಪಲ್ ಕೇಕ್, ಬಬಲ್ ಟೀ ಅಂದ್ರೆ ಭಾಳ. ಇಲ್ಲಿ ಎಲ್ಲರೂ ಒಂಥರ, ನೀವೆಲ್ಲರೂ ನೋಡಿರ್ತೀರಿ ಕೊರಿಯನ್ ಡ್ರಾಮಾ ಒಳಗೆ, ಅದನ್ನು ಹಿಡ್ಕೊಂಡು ಕುಡಿತಿರ್ತಾರೆ. ಸೊ ಭಾಳ ಅಂದ್ರೆ ಟೇಸ್ಟ್ ಅಂದರೆ ಶುಗರೇ ಇರಲ್ಲ ನಮ್ಮ ಕಡೆ ಹಂಗೆ. ನಮ್ದು ಇಲ್ಲಿಯವ್ರು ಕೇಳ್ಬಿಟ್ರೆ 200% ನಾವು ಶುಗರ್ ತಿಂತೀವಿ ಇಂಡಿಯನ್ಸ್ ಭಾಳ ಅಂತ ಹೇಳ್ತಾರೆ ಇಲ್ಲಿ. ಅಷ್ಟು ಶುಗರ್ ತಿಂತೇವೆ ನಾವು. ಇವರು ಇದನ್ನ ವಾವ್ ಅಂತೇಳಿ ಎಮ್ಮಿ ಹಿಂಗೆ ಅಂತೇಳಿ ಕುಡಿತಿರ್ತಾರೆ, ಮಾಡ್ತಿರ್ತಾರೆ. ಬಟ್ ಅದ್ರಾಗ 0% ಶುಗರ್ ಇರ್ತೈತೆ. ನನಗಂತೂ ಏನೂ ಶುಗರ್ ಕಂಡಿಲ್ಲ. ಇಲ್ಲಿ ನಾನು ಒಂದು ತೊಗೋತೇನೆ. ಏನ್ರಿ ಒಂದು ಫ್ಲೇವರ್ಡ್ ಸ್ಟ್ರಾಬೆರಿ ಜ್ಯೂಸ್ ತೊಗೋತೀನಿ. ಸೊ ಬರ್ರಿ ಅಲ್ಲಿ ತೋರಿಸ್ತೇನೆ. ಇಲ್ಲಿ ಕ್ಯಾಶ್ ಕೌಂಟ್ರದಾಗ ನಾನು 100 NTD ಕೊಟ್ಟೆ. ಅದಕ್ಕೆ 90 NTD ವಾಪಸ್ ಕೊಡ್ತಾನೆ. ಈಗ ಅದನ್ನು 10 NTD ಅಷ್ಟ ಅಂದ್ರೆ 30 ರೂಪಾಯಿ ಲೆಕ್ಕ. ಅದು ಸ್ಟ್ರಾಬೆರಿ ಜ್ಯೂಸ್ಗೆ ವಾಪಸ್ ಕೊಡ್ತಾನೆ. ಇವ ಅಂತೂ ಮಾಸ್ಕ್ ತೆಗ್ದಿದ್ದು ನಾನು ನೋಡೇ ಇಲ್ಲ. ಮಾಸ್ಕ್ ಹಾಕೊಂಡಿರ್ತಾನೆ ಯಾವಾಗಲೂ. ಇಲ್ಲಿಯವ್ರಿಗಿನ್ನ ಕರೋನಾ ಹೋಗೇ ಇಲ್ಲ ಅಂತ ಫೀಲ್ ಆಗ್ತೈತೆ ನನಗಂತೂ. ನೋಡಿದ್ರಲ್ಲ, ನಮ್ದು ಡಾರ್ಮೆಟ್ರಿದಾಗ ಇದು ಭಾಳ ನಿಯರೆಸ್ಟ್ ನನಗೆ. ಕನ್ವೀನಿಯೆಂಟ್ ಸ್ಟೋರ್ ಅಂತ ಹೇಳಿ ಕರಿತೇವೆ ನಾವಿಲ್ಲೇ. ಇಲ್ಲಿ 7-Eleven, ಫ್ಯಾಮಿಲಿ ಮಾರ್ಟ್ ಇದೆಲ್ಲ ಭಾಳ. ಹಿಂಗಂತ ನನಗೆ 100 NTD ಕೊಟ್ಟೆ. ವಾಪಸ್ ನನಗೆ ಎಷ್ಟು 90 NTD ಕೊಟ್ಟ. ಇದು 10 NTD ಅಂತ. ಸೊ ಈಗ ಒಳಗೆ ಡಾರ್ಮೆಟ್ರಿಗೆ ಎಂಟ್ರಿ ಆಗೋದು ಈ ಕಾರ್ಡ್ ಇದ್ರೆ ಮಾತ್ರ ನಾವು ಎಂಟ್ರಿ ಹಾಕ್ತೀವಿ. ಸೊ ಇಲ್ಲಿ ಟ್ಯಾಪ್ ಮಾಡಿದರೆ ನಾವು ಡಾರ್ಮೆಟ್ರಿ ಒಳಗೆ ಈಸಿಯಾಗಿ ಎಂಟ್ರಿ ಆಗ್ತೀವಿ. ಬರೀ ತೋರಿಸ್ತೇನೆ ನಾ ಹೆಂಗಂತೇಳಿ. ಅದ ಲಾಸ್ಟ್ ವಿಡಿಯೋದಾಗ ನಾ ತೋರಿಸಿದ್ದೆಲ್ಲ ಹೆಂಗೆ ಎಂಟ್ರಿ ಆಗೋದು ಅಂತ. ನಮಗೆ ID ಕಾರ್ಡ್ ಕೊಟ್ಟಿರ್ತಾರೆ. ಅದನ್ನು ತೊಗೊಂಡು ಇಲ್ಲಿ ಟ್ಯಾಪ್ ಮಾಡಿದ್ರೆ ಡೋರ್ ಆಟೋಮೆಟಿಕ್ಕಾಗಿ ಓಪನ್ ಆಗುತ್ತೆ. ಇಷ್ಟು ಮಾಡಿದರೆ ಎಂಟ್ರಿ ಆಗ್ತೀವಿ. ಹೆಂಗಿತ್ತು ಕನ್ವೀನಿಯನ್ಸ್ ಸ್ಟೋರ್ ಅದನ್ನು ನೀವು ಹೇಳಬೇಕು. ಕಮೆಂಟ್ ಮಾಡಿ ನೀವು ನನಗೆ ಹೇಳ್ರಿ ಹೆಂಗಿತ್ತು ಅಂಥೇಳಿ. ನಾ ತೋರಿಸೋದು ಅದು ನನ್ನ ಜವಾಬ್ದಾರಿ. ನಾ ಅಂತೂ ನಂದು ಏನು ಎಕ್ಸ್ಪೀರಿಯನ್ಸ್ ಇತ್ತಲ್ಲ ಅದನ್ನು ಶೇರ್ ಮಾಡಿಕೊಂಡೆ. ಸೊ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡೀನಿ. ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಬರ್ತೀನಿ, ಮತ್ತೆ ಸಿಗೋಣ ಅಂತ. ಅಲ್ಲಿ ತನಕ ಎಲ್ರಿಗೂ ಬಾಯ್.